Good morning, student. Second standard Kannada subject. Our 8th poem is Anki Padya. Page number 34. ಎರಡನೇ ವರ್ಗದ ಕನ್ನಡ ವಿಷಯದ 8ನೇ ಪದ್ಯ ಅಂಕಿ ಪದ್ಯ. ಪುಟ ಸಂಖ್ಯೆ 34. So all of you open the page number 34. See here, page number 34. ಪುಟ ಸಂಖ್ಯೆ 34. 8ನೇ ಪದ್ಯ ಅಂಕಿ ಪದ್ಯ. ಅಂದ್ರೇನ? ಅಂಕಿಗಳ ಕುರಿತು ಅಧ್ಯಯನ. ಅಂಕಿಗಳು, ಸಂಖ್ಯೆಗಳು, ನಂಬರ್ಸ್. ಇಂಗ್ಲೀಷಲ್ಲಿ ನಂಬರ್ಸ್ ಅಂತ ಕರಿತೀವಿ, ಕನ್ನಡದಲ್ಲಿ ಅಂಕಿಗಳು ಅಥವಾ ಸಂಖ್ಯೆಗಳು ಅಂತ ಹೇಳ್ತೀವಿ. ಇಲ್ಲಿ ನೋಡ್ರಿ, ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, 1 to 10. 1 2 3 4 5 6 7 8 9 10. 1 2 3 4 5 6 7 8 9 10. ಈ ರೀತಿಯಾಗಿ ಈ ಸಂಖ್ಯೆಗಳನ್ನು ನೀವು ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಸಂಖ್ಯೆಗಳಿಂದಾಗಿ ಒಂದು ಪದ್ಯವನ್ನು ಕೊಟ್ಟಿದ್ದಾರೆ. ಈ ಪದ್ಯದ ಮೂಲಕ ಒಂದು ಅಂಕಿಗಳನ್ನು ತಿಳ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಇಲ್ಲಿ ಮಾಡಲಾಗಿದೆ. ನೋಡ್ರಿ, ಇಲ್ಲಿ ಕರಡಿಗಳ ಕುರಿತು. ಕರಡಿ ಮೀನ್ಸ್ ಬಿಯರ್, ಕರಡಿಗಳು. ನೋಡ್ರಿ, ಇಲ್ಲಿ ಇದನ್ನು ನಾನು ಒಂದ್ಸಲ ಹೇಳ್ತಾ ಹೋಗ್ತೇನೆ, ನೀವು ಕೂಡ ನಂತರ ಇಟ್ಕೋತ ಬರ್ರಿ. ನೋಡ್ರಿ, 1 ಅಂದರೆ 1, ಇಲ್ಲಿ 1 ಅಂತ ಕೊಡ್ತಾರೋ. ಒಂದು ಕಾಡಿನಲ್ಲಿ ಈ ರೀತಿಯಾಗಿ 2 2 ಅಂತ ಕೊಡ್ತಾರೋ. ಸಿಯರ್. ಒಂದು ಕಾಡಿನ ಮಧ್ಯದೊಳಗೆ 2 ಮರಗಳ ನಡುವೆ 3 ಕರಡಿಗಳಾಡುತ್ತಿದ್ದವು. 4 ಮರಿಗಳ ಸೇರಿ 5 ಜನ ಬೇಟೆಗಾರರು 6 ಬಲೆಗಳನ್ನೆಳೆದು ತಂದು 7 ಕರಡಿಯ ಹಿಡಿದು ನೋಡದೆ 8 ಹಿಡಿದೆವು ಎಂದರು. 9 ಎಂದನು ಅವರಲ್ಲೊಬ್ಬ, 10 ಎಂದನು ಬೇರೆಯವನೊಬ್ಬ. ಎನಿಸಿ ನೋಡಿದರೆ 7 ಎಣಿಕೆ ಆಟ ಮುಗಿದಿತ್ತು, ಕರಡಿಯ ಕಥೆ ಮುಗಿಯಿತು. ಮೊದಲ ಸಲ ಹೇಳ್ತಾ ನೋಡ್ರಿ, ಒಂದು ಕಾಡಿನ ಮಧ್ಯದೊಳಗೆ 2 ಮರಗಳ ನಡುವೆ 3 ಕರಡಿಗಳಾಡುತ್ತಿದ್ದವು. 4 ಮರಿಗಳ ಸೇರಿ 5 ಜನ ಬೇಟೆಗಾರರು 6 ಬಲೆಗಳನ್ನೆಳೆದು ತಂದು 7 ಕರಡಿ ಹಿಡಿದು ನೋಡದೆ 8 ಹಿಡಿದೆವು ಎಂದರು. 9 ಎಂದನು ಅವರಲ್ಲೊಬ್ಬ, 10 ಎಂದನು ಬೇರೆಯವನೊಬ್ಬ. ಎನಿಸಿ ನೋಡಿದರೆ 7 ಎಣಿಕೆ ಆಟ ಮುಗಿದಿತ್ತು, ಕರಡಿಯ ಕತೆ ಮುಗಿಯಿತು. ನೋಡಿ, ಏನಿತ್ತಂತಂದ್ರೆ, ಒಂದು ಕಾಡಿನಲ್ಲಿ, ಕಾಡು ಮೀನ್ಸ್ ಫಾರೆಸ್ಟ್, ಒಂದು ಫಾರೆಸ್ಟ್ದಾಗ 2 ಮರಗಳ ನಡುವೆ ಅಂದರೆ 2 ಗಿಡಗಳು, 2 ಟ್ರೀಸ್. ನೋಡ್ರಿ, ಇಲ್ಲಿ ಕೊಡ್ತಾರೆ ನೋಡ್ರಿ, ಇಲ್ಲೊಂದು ಗಿಡ ಐತಿ, ಇಲ್ಲೊಂದು ಗಿಡ ಐತಿ. 2 ಗಿಡಗಳ ಮಧ್ಯದಲ್ಲಿ, 2 ಗಿಡಗಳ ನಡುಕ, ಒಂದು ಕಾಡಿನಲ್ಲಿ 2 ಗಿಡಗಳ ನಡುವೆ 3 ಕರಡಿಗಳು ಆಡುತ್ತಿದ್ದವು. 3 ಕಡೆ ಆಡಕತ್ತಿದ್ದು. ಅದ್ರಾಗ ಮತ್ತು 4 ಮರಿ ಸೇರಿದವು. ಒಂದು ಫಾರೆಸ್ಟ್ ಇತ್ತು, 2 ಗಿಡಗಳ ನಡುಕ, ಚಿಕ್ಕ 2 ಗಿಡ ನಡುಕ 3 ಕರಡಿ ಆಡಕತ್ತಿದ್ದು. ಆ 3 ಕರಡಿಗೆ 4 ಮರಿಗಳು ಸೇರಿದು. 3 and +4 ಎಷ್ಟಾಯಿತು? 7 ಅದು, ಹೌದಲ್ಲ? ಹಾಂ, 3 ಕರಡಿಗಳು ಆಡಕತ್ತಿದ್ದು, ಅದ್ರ ಜೊತೆಗೆ ಮತ್ತು 4 ಮರಿಗಳು ಸೇರಿದು. ಅಲ್ಲಿ 5 ಜನ ಬೇಟೆಗಾರರು, ಪ್ರಾಣಿ ಹಿಡಿಯವರ 5 ಜನ ಬೇಟೆಗಾರರು ಬಂದರು. ಅವರು ಬಂದು 6 ಬಲೆಗಳನ್ನು ಎಸೆದರು. 6 ಬಲೆ ತಂದು ಹಾಕಿರವ್ರ. ಆಮೇಲೆ ಹಾಕಿ ಏನು ಮಾಡಿದ್ರು? 7 ಕರಡಿ ಹಿಡಿದರು. 7 ಕರಡಿ ಹಿಡಿದ್ರವ್ರ. ಆದ್ರೆ ಅವತ್ತು ನೋಡಿ ಎನಿಸಲಿಲ್ಲ. ನೋಡೋದೇ ಏನಂದ್ರೆ 8 ಹಿಡಿದೇವ ತಂದರು. ಒಂದು ಕಾಡಿನಲ್ಲಿ 2 ಗಿಡಗಳಿದ್ದು, ಆ 2 ಮರಗಳ ನಡುವೆ 3 ಕರಡಿ ಆಡಕತ್ತಿದ್ದು. ಆ 3 ಕರಡಿಗೆ ಮತ್ತೆ 4 ಮರಿಗಳು ಬಂದು ಸೇರಿದು. ಆವಾಗ 5 ಜನ
5 ಮೆನ್ಸ್ 5 ಜನ ಬೇಟೆಗಾರರು ಬಂದು 6 ಬಲೆಗಳನ್ನು ಎಸೆದರು. 6 ಬಲೆಗಳನ್ನು ತಂದು 7 ಕರಡಿಗಳನ್ನು ಹಿಡಿದರು. ನೋಡದೆ ಅವತನು ಎನಿಸಿಲ್ಲ ನೋಡಲನ 8 ಹಿಡಿದೇವೆ ಎಂದರು. 8 ಹಿಡಿದೇವು ತಂದರು. ಅವಾಗ ಹತ್ರಾಗೊಬ್ಬ 9 ಹಿಡಿದೇವ ತಂದ. ಬೇರೆ ಮತ್ತೊಬ್ಬ ಅಂದ ಇಲ್ಲ 10 ಹಿಡ್ದೇವಂದ. ಒಬ್ಬ 8 ಅಂದ, ಒಬ್ಬ 9 ಅಂದ, ಒಬ್ಬ 10 ಅಂದ. ಅದಕ್ಕೆ ಏನು ಬೇಡ ಎಣಿಸಿ ನೋಡೋಣ ಅಂದರು. ಅವಾಗ ಎಲ್ಲ ಕರಡಿಗಳನ್ನು ಎಣಿಸಿ ನೋಡ್ರು. ಎಷ್ಟು ಕರಡಿದ್ದು? 7 ಓನ್ಲಿ 7 7 ಕರಡಿಗಳಿದ್ದು. ಇಲ್ಲಿಗೆ ಅವ್ರ ಎಣಿಕೆ ಆಟ ಮುಗಿಯಿತು, ಕರಡಿ ಕತೆ ಮುಗಿಯಿತು. ಇಷ್ಟುಲಿರ್ತಕ್ಕಂತಹ ಒಂದು ಪದ್ಯ ನೋಡ್ರಿ. ಒಂದು ಕಾಡಿನ ಮಧ್ಯದೊಳಗೆ 2 ಮರಗಳ ನಡುವೆ 3 ಕರಡಿಗಳು ಆಡುತ್ತಿದ್ದವು. 4 ಮರಿಗಳ ಸೇರಿ 5 ಜನ ಬೇಟೆಗಾರರು 6 ಬಲೆಗಳನ್ನೆಳೆದು ತಂದು 7 ಕರಡಿ ಹಿಡಿದು ನೋಡದೆ 8 ಹಿಡಿದೆವು ಎಂದರು. 9 ಎಂದನು ಅವರಲ್ಲೊಬ್ಬ, 10 ಅಂದನು ಬೇರೆಯವನೊಬ್ಬ. ಎನಿಸಿ ನೋಡಿದರೆ 7 ಎಣಿಕೆ ಆಟ ಮುಗಿದಿತ್ತು, ಕರಡಿಯ ಕತೆ ಮುಗಿಯಿತು. ನೋಡ್ರಿ, ಒಂದ್ಸಲ ಇದನ್ನು ಹಾಡಿ ತೋರಿಸ್ತೇನೆ ನೋಡ್ರಿ ನಿಮ್ಗೆ. ಒಂದು ಕಾಡಿನ ಮಧ್ಯದೊಳಗೆ 2 ಮರಗಳ ನಡುವೆ 3 ಕರಡಿಗಳಾಡುತ್ತಿದ್ದವು. 4 ಮರಿಗಳು ಸೇರಿ 5 ಜನ ಬೇಟೆಗಾರರು 6 ಬಲೆಯನ್ನೆಳೆದು ತಂದು 7 ಕರಡಿ ಹಿಡಿದು ನೋಡದೆ 8 ಹಿಡಿದೆವು ಎಂದರು. 9 ಎಂದನು ಅವರಲ್ಲೊಬ್ಬ, 10 ಅಂದನು ಬೇರೆಯವನೊಬ್ಬ. ಎನಿಸಿ ನೋಡಿದರೆ 7 ಎಣಿಕೆ ಆಟ ಮುಗಿದಿತ್ತು, ಕರಡಿಯ ಕಥೆಯೇ ಮುಗಿಯಿತು. ಈ ರೀತಿಯಾಗಿ ಈ ಪದ್ಯವನ್ನು ನಾವು ಹಾಡಬಹುದು ಕೂಡ. ಅದೇ ರೀತಿ ಅಂಕಿಯ ಪದ್ಯ 1 to 10, 1ರಿಂದ 10ರವರೆಗೆ ಇರ್ತಕ್ಕಂಥ ಒಂದು ಅಂಕಿ ಪದ್ಯ. ಒಂದು ಕಾಡು, 2 ಮರಗಳು, 3 ಕರಡಿಗಳು, 4 ಮರಿಗಳು, 5 ಜನ ಬೇಟೆಗಾರರು, 6 ಬಲೆ, 7 ಕರಡಿ ಹಿಡಿದರು, 8 ಎಂದ ಒಬ್ಬ, 9 ಅಂದ ಬೇರೆಯವ, ಮತ್ತೊಬ್ಬಂದ 10. ಎನಿಸಿ ನೋಡಿದರೆ 7 ಇತ್ತು, ಕೊನೆಗೆ ಎಣಿಕೆ ಆಟ ಮುಗಿದಿತ್ತು, ಕರಡಿ ಕತೆ ಮುಗಿದಿತ್ತು. ಇಷ್ಟಲ್ಲಿರ್ತಕ್ಕಂಥ ಅಧ್ಯಯನ. ಓಕೆ, ನಾವು ಕಮ್ ಟು ಪೇಜ್ ನಂಬರ್ 35. ಪೇಜ್ ನಂಬರ್ 35 ನೋಡ್ರಿ. ಬಿಟ್ಟ ಸ್ಥಳ ತುಂಬಿರಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್. ತುಂಬುನ. ಓಕೆ, ಫಸ್ಟ್ ಒನ್. 2 ಮರಗಳ ಡ್ಯಾಶ್ ಡ್ಯಾಶ್. 2 ಮರಗಳೇನ? ಎಸ್, ನಡುವೆ. 2 ಮರಗಳ ನಡುವೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಂಡಿದ್ದೇನೆ, ನಡುವೆ. ಎರಡು ಮರಗಳ ನಡುವೆ. ನೆಕ್ಸ್ಟ್ ಎರಡನೇದು, 5 ಜನ ಡ್ಯಾಶ್ ಡ್ಯಾಶ್ ಬೇಟೆಗಾರರು, ಹಂಟರ್ಸ್, ಬೇಟೆಗಾರರು. ಬೇಟೆಗಾರರು. ನೆಕ್ಸ್ಟ್ ಥರ್ಡ್ ಒನ್, ಮೂರನೇ ನೋಡ್ರಿ. ಡ್ಯಾಶ್ ಡ್ಯಾಶ್ ಕರಡಿಯ ಹಿಡಿದು ನೋಡದೆ. ಡ್ಯಾಶ್ ಡ್ಯಾಶ್ ಕರಡಿಯ ಹಿಡಿದು ನೋಡದೆ. ಏನ? 7. 7 ಕರಡಿಯ ಹಿಡಿದು ನೋಡದೆ. ಫೋರ್ತ್ ಒನ್, ಎನಿಸಿ ನೋಡಿದರೆ ಡ್ಯಾಶ್ ಡ್ಯಾಶ್ 7. ಏನ? ಎಸ್, 7. 7. ಕೊನೆಗೆ ಕರಡಿಯ ಕಥೆ ಡ್ಯಾಶ್ ಡ್ಯಾಶ್ ಮುಗಿಯಿತು. ಮುಗಿಯಿತು. ಕರಡಿಯ ಕಥೆ ಮುಗಿಯಿತು. ಇಷ್ಟಿಲ್ಲಿರ್ತಕ್ಕಂಥ ಬಿಟ್ಟ ಸ್ಥಳ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ 5 ನೋಡಿ. 2 ಮರಗಳ ನಡುವೆ.
ಸೆಕೆಂಡ್ ಒನ್ 5 ಜನ ಬೇಟೆಗಾರರು. ಥರ್ಡ್ ಒನ್ 7 ಕರಡಿಯ ಹಿಡಿದು ನೋಡದೆ. ಫೋರ್ತ್ ಒನ್ ಎನ್ನಿಸಿ ನೋಡಿದರೆ 7. ಫಿಫ್ತ್ ಒನ್ ಕರಡಿಯ ಕತೆ ಮುಗಿಯಿತು. ಇಷ್ಟು ಇರ್ತಾ ಫಿಲ್ ದ ಬ್ಲ್ಯಾಂಕ್ಸ್. ಇನ್ನು ನೀವೇನು ಮಾಡಿರಿ, ನಿಮ್ಮ ಮನೆಯೊಳಗೆ ಈ ಕರಡಿಗೆ ಕಲರ್ ತುಂಬ್ರಿ. ಇದಕ್ಕೆ ಚಂದಂಗ ಕಲರ್ ತುಂಬ್ರಿ. ಓಕೆ, ನಾವು ಕಮ್ ಟು ಪೇಜ್ ನಂಬರ್ 36. ಸಿಯರ್ ಪೇಜ್ ನಂಬರ್ 36. ಇಲ್ಲಿ ಏನು ಮಾಡ್ತಾರಂತಂದ್ರೆ 1 ರಿಂದ 10ರವರೆಗೆ ಅಂಕಿ ಮತ್ತು ಶಬ್ದಗಳಲ್ಲಿ ಬರೆಯಿರಿ. 1 to 10, 1 ರಿಂದ 10ರವರೆಗೆ ಅಂಕಿಗಳನ್ನು ಮತ್ತು ಕನ್ನಡ ಅಕ್ಷರದಲ್ಲಿ ಬರೆಯಿರಿ. ಕನ್ನಡ ಅಕ್ಷರದಾಗ ಬರೆಯೋದ ಮತ್ತು 1 ರಿಂದ 10 ಮಟ್ಟ ಕನ್ನಡ ಅಂಕಿದಾಗ ಕೂಡ ಬರೆಯೋದ. ನಿಮಗಿಲ್ಲಿ ನಾನು ಬರೋ ತೋರಿಸ್ತೇನೆ. ಕನ್ನಡ ಅಂಕಿ ಜೊತೆಗೆ ಇಂಗ್ಲೀಷ್ ಅಂಕಿ ಕೂಡ ನಿಮ್ಗೆ ಅರ್ಥ ಆಗ್ಲಿಕ್ಕೆ ತೋರಿಸ್ತೇನೆ ನಾನು. ಸಿಯರ್ ಇಲ್ಲಿ 1 ಮತ್ತು ಇಂಗ್ಲೀಷ್ನಲ್ಲಿ 1, ಕನ್ನಡದಲ್ಲಿ 1, ಇಂಗ್ಲೀಷ್ನಲ್ಲಿ 1, ಕನ್ನಡದಲ್ಲಿ 2, ಇಂಗ್ಲೀಷ್ನಲ್ಲಿ 2, ಕನ್ನಡದಲ್ಲಿ 3, 3, 4, 4, 5, 5, ಅಲ್ಲಿ 6, 6, 7, 7, 8, 8, 9, 9, 10, 10. ಇನ್ನು ಇವುಗಳನ್ನು ಕನ್ನಡ ಅಕ್ಷರದಾಗ ಕೂಡ ಬರಿಬೇಕು ನಾವು. ಇದನ್ನು ಕನ್ನಡ ಅಕ್ಷರದಾಗ 1 ಈ ರೀತಿ ಅಕ್ಷರದಾಗ ಕೂಡ ಬರಿಬೇಕು. 1, 2, 3, 4, 5, 6, 7, 8, 9, 9, ಕೊನೆಗೆ 10. ನೋಡಿರಿ, 1, 1, 1, 2, 2, 3, 3, 4, 4, 5, 5, 6, 6, 7, 7, 8, 8, 9, 9, 10, 10. ಇದರಿಂದ 1 ರಿಂದ 10ರವರೆಗೆ ಕನ್ನಡ ಅಂಕಿ ಮತ್ತು ಅಕ್ಷರಗಳಲ್ಲಿ ನಿಮ್ಗೆ ಹೆಲ್ಪ್ ಆಗಲಿ ತಿಳ್ಕೊಂಡು, ಗುರುತಾಗಲಿ ತಿಳ್ಕೊಂಡು ಏನು ಮಾಡಿದ್ರೆ ಇಂಗ್ಲೀಷ್ ಅಂಕಿ ಕೂಡ ಬರ್ತೇನೆ ನಿಮ್ಗೆ. ಈ ಥರ ನೀವು ಕೂಡ ಬರೀರಿ. ಓಕೆ, ನೆಕ್ಸ್ಟ್ ನೋಡ್ರಿ. ಒಂದೇ ವಾಕ್ಯದಲ್ಲಿ ಉತ್ತರಿಸಿರಿ. ಆನ್ಸರ್ ದ ಫಾಲೋವಿಂಗ್ ಇನ್ 1 ಸೆಂಟೆನ್ಸಸ್. ಅಂದರೆ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರಿಬೇಕು. ಬರಿತೀರಿ? ಎಸ್. ಎಷ್ಟು ಮರಗಳಿದ್ದವು? ಫಸ್ಟ್ ಕ್ವಶನ್, ಎಷ್ಟು ಮರಗಳಿದ್ದವು? ಎಸ್, 2. 2 ಮರಗಳಿದ್ದವು. ನೆಕ್ಸ್ಟ್, ಎಷ್ಟು ಬಲೆಗಳನ್ನು ಬೀಸಿದರು? ಎಷ್ಟು ಬಲೆಗಳನ್ನು ಬೀಸಿರವ್ರ? ಎಷ್ಟು? ಎಸ್, 6. 6 ಬ್ರ್ಯಾಕೆಟ್ದಾಗ 6 ಅಂತ ಕೂಡ ಬರಿಬೋದು ನಾವು. 6 ಬಲೆಗಳನ್ನು ಬೀಸಿದರು. ಇನ್ನು ನೆಕ್ಸ್ಟ್ ಥರ್ಡ್ ಒನ್,
ಎಷ್ಟು ಕರಡಿಗಳನ್ನು ಹಿಡಿದಿದ್ದರು? ಎಷ್ಟು ಹಿಡಿದಿದ್ರು? ಎಸ್ 7 7. 7 ಕರಡಿಗಳನ್ನು ಹಿಡಿದಿದ್ದರು. ಏಳು ಕರಡಿಗಳನ್ನು ಹಿಡಿದಿದ್ದರು. ಓಕೆ, ಇನ್ನು ನೆಕ್ಸ್ಟ್ ನೋಡ್ರಿ, ಕಾಡಿನಲ್ಲಿ ಇರುವ ಪ್ರಾಣಿಗಳ ಪಟ್ಟಿ ಮಾಡಿರಿ. ಮೇಕ್ ಎ ಲಿಸ್ಟ್ ಆಫ್ ಫಾರೆಸ್ಟ್ ಆ್ಯನಿಮಲ್ಸ್. ಕಾಡು ಪ್ರಾಣಿಗಳ ಹೆಸರು ಬರಿಬೇಕು ನಾವು ಕನ್ನಡದಲ್ಲಿ. ಬರೀನು? ಎಸ್. ಕಾಡಿನ ರಾಜ ಯಾರು? ಸಿಂಹ. ಸಿಂಹ, ಹುಲಿ, ಕರಡಿ, ಜಿಂಕೆ, ಆನೆ, ನರಿ, ತೋಳ, ಮಂಗ. ಈ ರೀತಿಯಾಗಿ ನಾವು ಕಾಡು ಪ್ರಾಣಿಗಳ ಹೆಸರಿನಲ್ಲಿ ಬರಿಬೋದು ನಾವು. ಸಿಂಹ, ಹುಲಿ, ಕರಡಿ, ಜಿಂಕೆ, ಆನೆ, ನರಿ, ತೋಳ, ಮಂಗ. ಇಲ್ಲಿ ಕ್ವಶನ್ ಹೆಸರಿದಾಗ ಫಸ್ಟ್ ಒನ್, ಎಷ್ಟು ಮರಗಳಿದ್ದವು? 2 ಮರಗಳಿದ್ದವು. ಸೆಕೆಂಡ್ ಒನ್, ಎಷ್ಟು ಬಲೆಗಳನ್ನು ಬೀಸಿದರು? 6 ಬಲೆಗಳನ್ನು ಬೀಸಿದರು. ಥರ್ಡ್ ಒನ್, ಎಷ್ಟು ಕರಡಿಗಳನ್ನು ಹಿಡಿದಿದ್ದರು? 7 ಕರಡಿಗಳನ್ನು ಹಿಡಿದಿದ್ದರು. ಓಕೆ, ನಾವು ಕಮ್ ಟು ಪೇಜ್ ನಂಬರ್ 37. ಪೇಜ್ ನಂಬರ್ 37 ನೋಡ್ರಿ. ಇಲ್ಲಿ ಪೇಜ್ ನಂಬರ್ 37ದಾಗ ಗುಂಪಿಗೆ ಸೇರದ ಪದ ಆರಿಸಿ ಬರೆಯಿರಿ. ಈ ಗುಂಪಿನೊಳಗೆ ಯಾವುದು ಪದ ಸೇರಂಗಿಲ್ಲಲ್ಲ ಅದನ್ನು ಚಾಯ್ಸ್ ಮಾಡಿ ಇಲ್ಲಿ ಬರಿಬೇಕು. ಇದ್ರಾಗ ಯಾವ್ದ ಸೇರುವುದಿಲ್ಲ. ಸಿಯರ್ ಇಲ್ಲಿ ಅಂಗದ, ಅಂಗಳ, ಓಟ, ಅಂಜೂರ. 4 ವರ್ಡ್ಸ್ ಕೊಟ್ಟಿದ್ದಾರೆ ಇಲ್ಲಿ. 4 ವರ್ಡ್ ಇದಾವೆ ಇಲ್ಲಿ. ಅಂಗದ, ಅಂಗಳ, ಓಟ, ಅಂಜೂರ. ಇದ್ರಾಗ ಯಾವುದು ಮ್ಯಾಚ್ ಆಗಂಗಿಲ್ಲ ಅದನ್ನು ಇಲ್ಲಿ ಚಾಯ್ಸ್ ಮಾಡಿ ಬರಿಬೇಕು. ಇದ್ರಾಗ ಓಟ ಚಾಯ್ಸ್ ಏನಾಗಂಗಿಲ್ಲ ಅಂದರೆ ಮ್ಯಾಚ್ ಆಗೋದಿಲ್ಲ. ಓಟ ಯಾಕಂತಂದ್ರೆ ಅಂಗದ, ಅಂಗಳ, ಅಂಜೂರ ಎಲ್ಲ ಅನುಸ್ವಾರ ಶಬ್ದಗಳು. ಅನುಸ್ವಾರ ಅಂದ್ರೆ ಇಲ್ಲ ಅಂ ಬಂದವು. ಇಲ್ಲಿ ಓಟ ಕಷ್ಟ ಬಂದಿಲ್ಲ. ಅದಕ್ಕಾಗಿದು ಈ ಗುಂಪಿನಲ್ಲಿ ಸೇರಿದಿರ್ತಕ್ಕಂಥ ಪದ ಯಾವ್ದ? ಓಟ. ಓಟ. ಓಕೆ, ನೆಕ್ಸ್ಟ್ ನೋಡ್ರಿ. ಸೆಕೆಂಡ್ ಒನ್, ಈಶ್ವರಿ, ವಸಂತ, ಈರುಳ್ಳಿ, ಇಳಿಗೆ. ಈಶ್ವರಿ, ವಸಂತ, ಈರುಳ್ಳಿ, ಇಳಿಗೆ. ಇದ್ರಾಗ ಯಾವುದು ಗುಂಪಿಗೆ ಸೇರಂಗಿಲ್ಲ? ಎಸ್, ವಸಂತ. ಯಾಕಂದ್ರೆ ಇದು ಸ್ವರಗಳಿಂದ ರಚಿತವಾದ ಶಬ್ದ. ಈಶ್ವರಿ, ಈರುಳ್ಳಿ, ಇಳಿಗೆ ಎಲ್ಲ ಈನೇ ಇದಾವೆ. ವಸಂತ ಒಂದೇ ಬೇರೆ ಐತಿ. ಅದಕ್ಕಾಗಿ ಈ ಗುಂಪಿನಲ್ಲಿ ಸೇರಿದಿರ್ತಕ್ಕಂಥದ್ದು ವಸಂತ. ನೆಕ್ಸ್ಟ್, ಕರು, ಆಕಳು, ಗೋವು, ಅಮ್ಮ. ನೋಡ್ರಿ, ಕರು ಅಂದ್ರೆ ಆಕಳು ಕರು ಆಗ್ತದೆ, ಆಕಳು ಅಂದ್ರೆ ಕವ್ವ, ಗೋವು ಅಂದ್ರೆ ಕೂಡ ಕವ್ವ. ಎಲ್ಲ ಸೇಮ್ ಇವೆಲ್ಲ ಆ್ಯನಿಮಲ್ಸ್ ಇದಾವೆ. ಮತ್ತು ಅಮ್ಮ ಮ್ಯಾನ್, ಇದು ನಮ್ಮ ತಾಯಿ, ಅಮ್ಮ, ಮದರ್. ಅದಕ್ಕಾಗಿ ಈ ಇದರಲ್ಲಿ ಗುಂಪಿಗೆ ಸೇರಿದಿರ್ತಕ್ಕಂಥದ್ದು ಯಾವುದು? ಅಮ್ಮ. ಇಲ್ಲಿ ಚಾಯ್ಸ್ ಮಾಡಿ ಅಮ್ಮ ಬರೀಬೇಕು ನಾವು. ಥರ್ಡ್ ಒನ್ ಅಮ್ಮ. ನೆಕ್ಸ್ಟ್ ಫೋರ್ತ್ ಒನ್, ನಿಮಿಷ, ಕ್ಷಣ, ಸೆಕೆಂಡು, 12. ನೋಡ್ರಿ, ಇವೆಲ್ಲ ನಮ್ಮ ಗಡಿಯಾರದಲ್ಲಿರ್ತಕ್ಕಂತಹ ಒಂದು ಸಂಕೇತಗಳು, ಟೈಮಿಂಗ್ ಸಿಂಬಲ್ಸ್ ಇವ. ನಿಮಿಷ, ಕ್ಷಣ ಅಂದ್ರೆ ಸೆಕೆಂಡ, ಸೆಕೆಂಡ್ ಅಂದ್ರೆ ಕ್ಷಣ, 2 ಸೇಮ್ ಇವ. ನಿಮಿಷ ಅಂದರೆ ಇದೆ. 12 ಒಂದು ಬೇರೆ ಐತಿ, ಇದು ನಂಬರ್ ಐತಿ. 12 ದಿಸ್ ಇಸ್ ಎ ನಂಬರ್. ಅದಕ್ಕಾಗಿ ಇದ್ರಾಗ ಯಾವ್ದು ಗುಂಪಿಸಿರಂಗಿಲ್ಲ. ಫೋರ್ತ್ ಒನ್ದಾಗ 12. 12 ಇದು ಗುಂಪಿಗೆ ಸೇರಿದಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡ್ರಿ, ಅಪ್ಪ, ಮಿಸ್, ಅಮ್ಮ, ಅಜ್ಜ. ಇದ್ರಾಗ ಯಾವ್ದು ಗುಂಪಿಗೆ ಸೇರಂಗಿಲ್ಲ?
ಎಸ್, ವೆರಿ ಗುಡ್, ಮಿಸ್. ಯಾಕಂದ್ರೆ ಅಪ್ಪ ಕೂಡ ನಮ್ಮ ಮನೇಲಿರ್ತಾರೋ, ಅಮ್ಮ ಮನೇಲಿರ್ತಾರೋ, ಅಜ್ಜಿ ಮನೇಲಿರ್ತಾರೋ, ಇವರೆಲ್ಲ ನಮ್ಮ ರಕ್ತ ಸಂಬಂಧಿಗಳು. ಮಿಸ್ಸಾ, ಇವರು ನಮ್ಮ ಸ್ಕೂಲ್ ಟೀಚರಾ, ನಮ್ಮ ಕ್ಲಾಸ್ ಟೀಚರ, ನಮ್ಮ ಕ್ಲಾಸ್ನಲ್ಲಿ ಸಬ್ಜೆಕ್ಟ್ ಟೀಚರಾ, ಮಿಸ್. ಹೌದಲ್ಲ, ಅದಕ್ಕಾಗಿ ಇವರು ಸ್ಕೂಲಲ್ಲಿ ಇರ್ತಾರೆ, ಇವರೆಲ್ಲ ಮನೆಯಲ್ಲಿ ಇರ್ತಕ್ಕಂಥ ನಮ್ಮ ಬ್ಲಡ್ ರಿಲೇಷನ್ಸ್. ಅದಕ್ಕಾಗಿ ಇದರಲ್ಲಿ ಮಿಸ್ಸ ಗುಂಪಿಗೆ ಸೇರಂಗಿಲ್ಲ, ಅದಕ್ಕಾಗಿ ನಾವು ಮಿಸ್ಸ ಬರಿಬೇಕಿಲ್ಲಿ. ಫಿಫ್ತ್ ಒನ್ ಮಿಸ್. ನೆಕ್ಸ್ಟ್, ದೇವರು, ದೇಶ, ಸಿಪಾಯಿ, ದೇಸಾಯಿ. ಇದ್ರಾಗ ದೇವರು ಸೇರಂಗಿಲ್ಲ, ಯಾಕಂದ್ರೆ ದೇಶ, ನಮ್ಮ ದೇಶ, ಅದನ್ನು ಕಾಯ್ತಕ್ಕಂಥ ಸಿಪಾಯಿ ಮತ್ತು ದೇಸಾಯಿ ಇವರೆಲ್ಲ ಒಂದು ಗುಂಪಿನಲ್ಲಿ ಬರ್ತಾರೋ. ದೇವರು ಮಾತ್ರ ಈಗ ಸಂಬಂಧಿಸಿರ್ತಕ್ಕಂಥ ಪದ, ಅದಕ್ಕಾಗಿ ಇಲ್ಲಿ ದೇವರು. ನಂದು ನೋಡ್ರಿ, ರಮ್ಯ, ಶ್ರೇಯ, ಹೇಮ, ಗುಣ. 7th ಒನ್, ರಮ್ಯ, ಶ್ರೇಯ, ಹೇಮ, ಗುಣ. ರಮ್ಯ, ಶ್ರೇಯ, ಹೇಮ ಇವೆಲ್ಲ ನೇಮ್ಸ್ ಇದಾವು. ಗುಣ ಅನ್ನೋದು ಇದೊಂದು ಕ್ಯಾರೆಕ್ಟರ್, ಅದಕ್ಕಾಗಿ ಈ ಗುಣ ಇತರ ಸೇರಂಗಿಲ್ಲ, ಗುಣ ಬರಿಬೇಕಿಲ್ಲಿ. ನೆಕ್ಸ್ಟ್, ಅಂಕಿ 1, 4, 6 ಇವೆಲ್ಲ ನಂಬರ್ಸ್ ಅದಾವು. 6, 4, 1, 4, 6 ಅಂಕಿ ಅನ್ನೋದ ಅದು ನಂಬರ್ಸ್ ಸೂಚಿಸ್ತಕ್ಕಂಥ ಪದ ಐತಿ, ಅದರದ ನಂಬರ್ ಅಲ್ಲ. ಅದಕ್ಕಾಗಿ ಇದು ಗುಂಪಿಗೆ ಯಾರು ಸೇರಂಗಿಲ್ಲ, ಈ ಅಂಕಿ ಸೇರಂಗಿಲ್ಲ. ಅಂಕಿ ಇಲ್ಲಿ ಅಂಕಿ ಅಂತ ಬರಿಬೇಕು ನಾವು. ಇನ್ನು 9th ಒನ್, ಹಲ್ಲು, ಕಾಲು, ಬಾಯಿ, ನಾಲಿಗೆ. ಟಿತ್, ಲೆಗ್, ಮೌತ್, ಟಂಗ್. ಯಾವ್ದು ಸೇರಂಗಿಲ್ಲ, ಲೆಗ್. ಟಿತ್, ಮೌತ್, ಟಂಗ್ ಎಲ್ಲ ಇಲ್ಲಿರ್ತಾವೆ, ಬಾಯಿಯಾಗಿರ್ತಾವೆ, ಬಾಯಿ ಒಳಗಡೆನೇ ಇರ್ತಾವೆ. ಹಲ್ಲ, ಬಾಯಿ, ನಾಲಿಗೆ ಎಲ್ಲ ಬಾಯಿ ಒಳಗಡೆ ಇರ್ತಾವೆ, ಬಾಯಿಗೆ ಮುಖದಲ್ಲಿ ಇರ್ತಾವೆ. ಕಾಲೊಂದ ಬೇರೆ ಕಡೆ ಇರ್ತದೆ, ಅದಕ್ಕಾಗಿ ಇದು ಸಪ್ರೇಟ. ಮತ್ತು ಕಾಲನ್ನು ಏನು ಮಾಡ್ತೀವಿ ನಾವು, ನಡಿಲಿಕ್ಕೆ ಬಳಸ್ತೀವಿ, ವಾಕ್ ಮಾಡಲಿಕ್ಕೆ. ಮತ್ತು ಇವೆಲ್ಲ ಹಲ್ಲು, ಬಾಯಿ ಮತ್ತು ನಾಲಿಗೆಯನ್ನು ತಿನ್ನಲಿಕ್ಕೆ, ಊಟ ಮಾಡಲಿಕ್ಕೆ, ಈಟಿಂಗ್, ಊಟ ಮಾಡಲಿಕ್ಕೆ ಏನು ಮಾಡ್ತೀವಿ ಅಂದರೆ ಹಲ್ಲು, ಬಾಯಿ ಮತ್ತು ನಾಲಿಗೆ ಬಳಕೆ ಮಾಡ್ತೀವಿ. ಕಾಲನ್ನು ವಾಕ್ ಮಾಡೋಕ್ಕೆ, ನಡಿಯೋಕ್ಕೆ ಬಳಕೆ ಮಾಡ್ತೀವಿ. ಅದಕ್ಕಾಗಿ ಇಲ್ಲಿ ಕಾಲು ಸೇರಂಗಿಲ್ಲ ಗುಂಪಿಗೆ, ಕಾಲು. ನೆಕ್ಸ್ಟ್ ನೋಡ್ರಿ, 10th ಒನ್, ತಿಂಡಿ, ಊಟ, ಸಿಹಿ ತಿಂಡಿ, ಬದನೆಕಾಯಿ. ಟಿಫಿನ್ಸ್ ಇವೆಲ್ಲ ತಿಂಡಿ, ಊಟ, ಸಿಹಿ ತಿಂಡಿ. ಬದನೆಕಾಯಿ ಮೀನ್ಸ್ ಬ್ರಿಂಜಾಲ್, ಇದು ತರಕಾರಿ, ವೆಜಿಟೇಬಲ್. ದಿಸ್ ಇಸ್ ಒನ್ ಟೈಪ್ ಆಫ್ ವೆಜಿಟೇಬಲ್, ಕಿಂಗ್ ಆಫ್ ದ ವೆಜಿಟೇಬಲ್. ಯಾವುದು, ಬದನೆಕಾಯಿ, ಬ್ರಿಂಜಾಲ್. ಅದಕ್ಕಾಗಿ ಈ ಗುಂಪಿಗೆ ಸೇರಿರ್ತಕ್ಕಂಥದ್ದು ಬದನೆಕಾಯಿ. ನೆಕ್ಸ್ಟ್ ನೋಡ್ರಿ, ಹಾಲು, ಪ್ರೀತಿ, ಕೆನೆ, ಬೆಣ್ಣೆ. ಹಾಲು, ಪ್ರೀತಿ, ಕೆನೆ, ಬೆಣ್ಣೆ. ಹಾಲು, ಕೆನೆ, ಬೆಣ್ಣೆ ಇವೆಲ್ಲ ಹಾಲಿನ ಉತ್ಪನ್ನಗಳು. ಹಾಲನ್ನು ಕಾಯಿಸಿದಾಗ ಮೇಲ್ಗಡೆ ಕೆನೆ ಬರ್ತದೆ, ಹಾಲಿನ ಮೊಸರಿನಿಂದ ಬೆಣ್ಣೆ ಮಾಡಿದಾಗ, ಮಜ್ಜಿಗೆ ಮಾಡಿದಾಗ ಬೆಣ್ಣೆ ಬರ್ತದೆ. ಅದಕ್ಕಾಗಿ ಇದು ಗುಂಪಿಗೆ ಸೇರಿರ್ತಕ್ಕಂಥ ಪ್ರೀತಿ. ಇದರಲ್ಲಿ ಗುಂಪಿಗೆ ಸೇರಿದಿರ್ತಕ್ಕಂಥದ್ದು ಪ್ರೀತಿ. ಇನ್ನು ಅಮ್ಮ, ಅಪ್ಸರೆ, ಒಡೆಯ, ಅಗಸ. ಅಮ್ಮ, ಅಪ್ಸರೆ, ಒಡೆಯ, ಅಗಸ. ಇಲ್ಲಿ ಅಮ್ಮ, ಅಪ್ಸರೆ ಮತ್ತು ಒಡೆಯ ಇವೆಲ್ಲ ವ್ಯಕ್ತಿ ಸೂಚಕಗಳು ಇದಾವು. ಅಗಸ ಏನು ಮಾಡ್ತದೆ ಅಂದ್ರೆ ಇದು ಈ ಶಬ್ದ ವೃತ್ತಿಯನ್ನು ತಿಳಿಸ್ತದೆ. ವೃತ್ತಿ ಅಂದರೆ ಕೆಲಸ, ಕೆಲಸ ಮಾಡೋರು ಅಂತ ತಿಳಿಸ್ತದೆ. ಅಗಸ ಏನು ಮಾಡ್ತಾನೆ, ಬಟ್ಟೆ ಒಗಿದಾಗ ಕೆಲಸ ಮಾಡ್ತಾನು. ಇವೆಲ್ಲ ವ್ಯಕ್ತಿ ಸೂಚಕ ಆಗಿದಾವು, ಇದ ವೃತ್ತಿ ಸೂಚಕ ಆಗಿದೆ. ಅದಕ್ಕಾಗಿ ಗುಂಪಿಗೆ ಸೇರಿದಿರ್ತಕ್ಕಂಥ ಪದ ಯಾವುದಿಲ್ಲಿ, ಅಗಸ ಆಗ್ತದೆ, ಅಗಸ. ಇನ್ನು ವಸಂತ, ಶರದ, ಹೇಮಂತ ಮತ್ತು ಭಾದ್ರಪದ. 13th ಒನ್, ವಸಂತ, ಶರದ, ಹೇಮಂತ ಮತ್ತು ಭಾದ್ರಪದ. ಇಲ್ಲಿ ವಸಂತ, ಶರದ ಮತ್ತು ಹೇಮಂತ ಇವು ಮೂರಿಂದ ಋತುಗಳಿದಾವೆ. ಆನಂತರ ಭಾದ್ರಪದ ಅನ್ನೋದು ಮಾಸ ಇದೆ. ದಿಸ್ ಇಸ್ ಎ ಕನ್ನಡ ಮಂತ್. ಭಾರತದಲ್ಲಿ, ಕನ್ನಡದಲ್ಲಿ ಮಾಸಗಳನ್ನು ಭಾದ್ರಪದ ಮಾಸ ಬರ್ತದೆ, ಇದು ತಿಂಗಳು. ಇವೆಲ್ಲ ಮೂರು ಋತುಗಳು. ಅದಕ್ಕಾಗಿ ಭಾದ್ರಪದ ಏನಂತಾರೆ, ಗುಂಪಿಗೆ ಸೇರಂಗಿಲ್ಲ. ಅದಕ್ಕಾಗಿ ಇಲ್ಲಿ ಭಾದ್ರಪದ.
ಇನ್ನು ಗೋವು ಗೆಲುವು ಕಸುವು ಪಡೆವೆವು ಇವೆಲ್ಲ ಸೇಮ್ ಇದಾವೆ. ಉ ಗೋವು ಗೆಲುವು ಗೋವು. ಲಾಸ್ಟ್ ಅಂದ್ರೆ ಪಡೆವೆವು, ಇದೊಂದು ಸಪ್ರೇಟ್ ಐತೆ, ಅದಕ್ಕಾಗಿ ಇಲ್ಲಿ ಪಡೆವೆವು, ಪಡೆವೆ. ಇನ್ನು ನೋಡ್ರಿ, ಆಯಿತು ಹೋಯಿತು ಬಂದಿತು ನಲಿದೆನು, ಇಲ್ಲ ತೂನೇ ಇದಾವೆ ಇಲ್ಲಿ. ಆಯಿತು ಹೋಯಿತು ಬಂದಿತು, ನಲಿದೆನು ಮಾತ್ರ ಸಪ್ರೇಟ್ ಐತಿ, ಅದಕ್ಕಾಗಿ ಇಲ್ಲಿ ನಲಿದೆನು. ಇಷ್ಟು ಇಲ್ಲಿರ್ತಕ್ಕಂಥ ನಿಮ್ಮ ಅಧ್ಯಯನ ಗುಂಪಿಗೆ ಸೇರಿದೆ ಪದಾರ್ಥಕ್ಕೆ. ಓಕೆ, ಇನ್ನು ನಿಮ್ಮದು ಹೋಮ್ವರ್ಕ್ ಏನಂತಂದ್ರೆ ಸಿಯರ್, ನಿಮ್ದು ಹೋಮ್ವರ್ಕ್ ಏನಂದರೆ ಪೇಜ್ ನಂಬರ್ 35ದಾಗಿಂದ ಇದಿಷ್ಟ. ರೈಟ್ ಇಟ್ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 35 ಹಿಯರ್ ದಿಸ್ ಒನ್, ಆ್ಯಂಡ್ ಪೇಜ್ ನಂಬರ್ 36 ಸಿಯರ್, ಪೇಜ್ ನಂಬರ್ 36 ಆಲ್ ದಿಸ್. ಇದೆಲ್ಲ ಒಂದು ಪೇಜ 36ದಾಗ. ಆಮೇಲೆ ಪೇಜ್ ನಂಬರ್ 37ದಾಗಿಂದ ಇದಿಷ್ಟೆಲ್ಲ ಈ ಕಡೆದ. ಇಷ್ಟನ್ನು ನಿಮ್ಮ ಟೆಕ್ಸ್ಟ್ ಬುಕ್ದಾಗ ಒಂದು ಸಲ ಬರೋದ. ಪೇಜ್ ನಂಬರ್ 37, ಪೇಜ್ ನಂಬರ್ 36 ಆ್ಯಂಡ್ ಪೇಜ್ ನಂಬರ್ 35ದಾಗಿಂದ ಇಷ್ಟ. ಇದನ್ನೆಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ದಾಗ ಒಂದು ಸಲ ಬರೋದ. ಇಷ್ಟು ಇವತ್ತು ನಿಮ್ದು ಹೋಮ್ವರ್ಕ. ಮಾಡ್ತೀರಿ? ಸಿಯರ್, ದಿಸ್ ಇಸ್ ಯುವರ್ ಹೋಮ್ವರ್ಕ್. ಹೋಮ್ವರ್ಕ್, ರೈಟ್ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 35, 36, 37 ಇನ್ ಟೆಕ್ಸ್ಟ್ ಬುಕ್. ನೀವು ನಿಮ್ಮ ಟೆಕ್ಸ್ಟ್ ಬುಕ್ನ ಪೇಜ್ ನಂಬರ್ 36, 37 ಮತ್ತು 35, 35, 36, 37 ಇವತ್ತನ್ನ ಟೆಕ್ಸ್ಟ್ ಬುಕ್ದಾಗ ಬರೆದು ಕಂಪ್ಲೀಟ್ ಮಾಡಿರಿ. ಇಷ್ಟ ಇವತ್ತು ನಿಮ್ದು ಹೋಮ್ವರ್ಕ. ಓಕೆ, ಥ್ಯಾಂಕ್ ಯು.